ನಿಮ್ಗೆ ಗೊತ್ತಾ ಗಣೇಶನಿಗೆ ಗರಿಕೆನ ಏನಕ್ಕೆ ಅರ್ಪಿಸ್ತಾರೆ ಅಂತ? ಇದರ ಹಿಂದೆ ಒಂದು ಅದ್ಭುತ ಕಥೆನೇ ಇದೆ. ಒಂದು ಕಾಲದಲ್ಲಿ ಅನಲಾಸುರ ಎಂಬ ಬಲಶಾಲಿ ರಾಕ್ಷಸನು ಸ್ವರ್ಗದಲ್ಲಿ ಆತಂಕ ಸೃಷ್ಟಿಸಿದನು. ಎಲ್ಲರೂ ಕೂಡ ಭಯ ಪಡುವಂತೆ ಅವನು ದಾಳಿ ಮಾಡುತ್ತಿದ್ದ. ಗಣೇಶನು ಎಲ್ಲರ ಹಿತಕಾಂಕ್ಷಿಯಾದ ಕಾರಣ ಆ ಅಸುರನ ವಿರುದ್ಧ ಹೋರಾಡಲು ಶುರು ಮಾಡಿ. ಆದರೆ ಅನಲಾಸುರನು ಗಣೇಶನ ಮೇಲೆ ಅಗ್ನಿಬಾಣಗಳನ್ನು ಹಾರಿಸಿ ದಾಳಿ ಮಾಡಿದ. ಗಣೇಶನು ತಕ್ಷಣವೇ ವಿಶಾಲ ರೂಪ ತಾಳಿ ರಾಕ್ಷಸನನ್ನು ನುಂಗಿಬಿಟ್ಟರು. ಗಣೇಶನು ಅನಲಾಸುರನನ್ನು ನುಂಗಿದ ಮೇಲೆ ಅವರ ದೇಹದಲ್ಲಿ ಭಾರಿ ಉಷ್ಣತೆ ಮೂಡಿತು. ಈ ಭಾರಿ ಉಷ್ಣತೆ ಕಮ್ಮಿ ಮಾಡಲು ದೇವತೆಗಳಾದ ಚಂದ್ರ, ವಿಷ್ಣು ಮತ್ತು ಮಹೇಶ್ವರ ಪ್ರಯತ್ನಿಸಿದರು. ಈ ತಾಪ ತಂಪಾಗಲಿಲ್ಲ. ಎಷ್ಟೋ ಋಷಿ ಮುನಿಗಳು ಈ ತಾಪವನ್ನು ಕಮ್ಮಿ ಮಾಡಲು ಪ್ರಯತ್ನಿಸಿದರು, ಆದರೆ ಅವನ ತಾಪ ಕಡಿಮೆಯಾಗಲೇ ಇಲ್ಲ. ಕೊನೆಗೆ ಗಣೇಶನ ತಾಪವನ್ನು ಕಮ್ಮಿ ಮಾಡಲು ಋಷಿಗಳು 21 ಗರಿಕೆಯನ್ನು ಗಣೇಶನ ತಲೆಯ ಮೇಲೆ ಇಟ್ಟರು. ಆಗ ಅದ್ಭುತವೇ ಆದಂತೆ ತಕ್ಷಣ ಉಷ್ಣತೆ ಶಮನಗೊಂಡಿತು. ಗಣೇಶನು ದೇವಮಾನವದಂತೆ ನಗುತ್ತಾ ಹೇಳಿದರು, ಯಾರು ನನಗೆ 21 ಗರಿಕೆ ಅರ್ಪಿಸುತ್ತಾರೋ ಅವರ ಮೇಲೆ ನನ್ನ ಆಶೀರ್ವಾದ ಸದಾ ಇರುತ್ತದೆ. ಆಗಿನಿಂದಲೇ ಈ ಗರಿಕೆ ಮತ್ತು ಗಣೇಶನ ಪವಿತ್ರ ಬಂಧ ಜನಪ್ರಿಯವಾಗಿದ್ದು ಪ್ರತಿಯೊಬ್ಬರು ಅವನಿಗೆ ಭಕ್ತಿಯಿಂದ ಗರಿಕೆಯನ್ನು ಅರ್ಪಿಸುತ್ತಾರೆ.